ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಈ ವಿಡಿಯೋದಲ್ಲಿ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದೆ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ. ನಾವು ಕಾರ್ನ ಅಲ್ಲಿ ಸೈಡಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿ ಶೆಡ್ ಥರ ಮಾಡಿದ್ದಾರೆ ಕಾರ್ ಪಾರ್ಕಿಂಗಿಗೆ ಅಂತ ಹೇಳ್ಬಿಟ್ಟು. ಅಲ್ಲಾದ್ರೂ ಪಾರ್ಕ್ ಮಾಡ್ಬೋದು, ಇಲ್ಲ ದೇವಸ್ಥಾನದ ಆಪೋಸಿಟ್ ಆದ್ರೂ ಪಾರ್ಕ್ ಮಾಡ್ಬೋದು. ಸೇಫ್ಟಿಗೋಸ್ಕರ ಬೇಕು ಅಂತ ಹೇಳಿದ್ರೆ ಅಲ್ಲೇ ಶೆಡ್ ಥರ ಇರುತ್ತೆ, ಅವರೇ ಅಲ್ಲಿ ವಿಸಲ್ ಹಾಕಿ ಕರಿತಾ ಇರ್ತಾರೆ ಸೈಡಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಒಂದು 50 ರೂಪಾಯಿ ಕೊಟ್ಟರೆ ಅಲ್ಲಿ ಸೇಫ್ಟಿಯಾಗಿ ನಿಲ್ಲಿಸ್ಬಿಟ್ಟು ಇಲ್ಲಿ ಮುಂದೆ ಬಂದರೆ ನೋಡಿ ಫ್ರೆಂಡ್ಸ್, 5 ನಿಮಿಷ ಇಲ್ಲಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲೆಲ್ಲ ಅಂಗಡಿ ಎಲ್ಲ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತಾಯಿಗೆ ಹೂವು ಹಣ್ಣು ತಗೊಂಡು ಹೋಗೋದಾದರೆ ಇಲ್ಲೇ ಎಂಟ್ರೆನ್ಸಲ್ಲೇ ಸಿಕ್ಬಿಡುತ್ತೆ. ಅಂಗಡಿ ಇಟ್ಕೊಂಡಿದ್ದಾರೆ 1-2-3 ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಾವು ಹಣ್ಣು ತೊಗೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು ನನಗಂತೂ ತುಂಬಾ ಖುಷಿಯಾಗೋಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಇವತ್ತು ನೆರವೇರ್ತಿದೆ ಅಂತ ಹೇಳಿಬಿಟ್ಟು. ಅದು ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ. ಮತ್ತು ಸ್ಟಾರ್ಟಿಂಗಲ್ಲಿ ಇಲ್ಲೇ ಎಂಟ್ರೆನ್ಸಿಗೆ ಕ್ಯೂ ಸಿಸ್ಟಮೇ ಮಾಡಿದ್ದಾರೆ. ನಾವು ವೀಕೆಂಡಲ್ಲಿ ಹೋಗಿರಲಿಲ್ಲ, ಸೆಂಟ್ರಲ್ಲಿ ಬಿಡುವಿನ ದಿನದಲ್ಲಿ ಹೋಗಿದ್ವಿ. ಹಾಗಾಗಿ ರಶ್ ಏನಿರಲಿಲ್ಲ, ಸ್ವಲ್ಪ ರಶ್ ಇತ್ತು. ಕ್ಯೂ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಫ್ಯಾನ್ ಸಿಸ್ಟಮು ಇದೆ. ಇಲ್ಲಿ ಕ್ಯೂ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೂವ್ ಆದಮೇಲೆ ಈ ತಾಯಿ ದರ್ಶನ ಮಾಡೋದಂತ ಹೇಳಿ ಹೋಗುವಾಗ ಅವರು ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನಾವು ಅಲ್ಲಿ ಪೂಜೆನ ಚೆನ್ನಾಗಿ ನೆರವೇರ್ತು ದರ್ಶನ ಮಾಡಿಕೊಂಡು ತಾಯಿದ ಈಚೆ ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಚಿನ್ನಮ್ಮನಿಗೆ ಅಲ್ಲಿ ಸೆಕೆ ಒಳಗಡೆ ಮತ್ತು ಬಿಸ್ತಿದ್ದಕ್ಕೆ ಫುಲ್ಲು ನೀರು ಕುಡಿಯೋಂಗಾಗಿತ್ತು ಅನಿಸುತ್ತೆ. ಅವರು ನೀರು ಕೇಳ್ತಾ ಇದ್ದರು, ಹಾಗಾಗಿ ನೀರು ಕುಡಿಸೋಣ ಅಂತೇಳಿ ಇಲ್ಲಿ ಕುಂಡಿಸ್ಕೊಂಡು ನೀರು ಕುಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಂದು ದೇವಸ್ಥಾನದ ಹಿಂದಗಡೆ ಒಂದು ವಿಗ್ರಹ ಇದೆ. ಆ ವಿಗ್ರಹಕ್ಕೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಆ ಕಾಯಿನ್ನ 1 ರೂಪಾಯಿ ಕಾಯಿನ್ನ ಅಲ್ಲಿ ಅಂಟಿಸ್ಬೇಕು. ನಾವು ಆಗುತ್ತೆ ಅನ್ನೋದಾದರೆ ಅದು ಕಾಯಿನ ಅಲ್ಲೇ ನಿಂತ್ಕೊಳುತ್ತಂತೆ, ಆಗಲ್ಲ ಅನ್ನೋದಾದರೆ ಹಂಗೆ ಉದುರೋಗ್ಬಿಡುತ್ತಂತೆ. ನಾನು ನೋಡೋಣ ಅಂತೇಳಿ ಟ್ರೈ ಮಾಡಿ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡು ಅಂಟ್ಸೋಣ ಅಂತ ಹೋದೆ. ಅದು ಯಾಕೋ ಉದುರೇ ಹೋಗ್ಬಿಡ್ತು. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ನಾವು ಅಲ್ಲಿಂದ ಹೊರಟು ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಒಂದು ರೌಂಡ್ ಹಾಕಿದ್ವಿ. ದೇವಸ್ಥಾನ ಫುಲ್ಲು ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ನಿಂತ್ಕೊಂಡ್ವಿ. ಬಂದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಷ್ಟೇ ಜನ ಬರ್ತಿದ್ರು, ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ನಾವು ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ. ಅಲ್ಲೂ ಪೂಜೆ ಮಾಡಿಕೊಡ್ತಾರೆ. ಮೇಲ್ಗಡೆ ಚಿಕ್ಕದೊಂದು ತಾಯಿದು ವಿಗ್ರಹ ಇದೆ. ಅದು ದೊಡ್ಡ ವಿಗ್ರಹದ ಕೆಳಗಡೆ ಒಂದು ತಾಯಿದು ಚಿಕ್ಕ ವಿಗ್ರಹಕ್ಕೆ ಪೂಜೆ ಮಾಡಿ ಕೊಡ್ತಾರೆ ಬೇಕು ಅಂತ ಹೇಳಿದ್ರೆ. ನಾವು ನೋಡಿಕೊಂಡು ಪೂಜೆ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ.
ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ತೆಂಗಿನಕಾಯಿಗಳನ್ನ ಚೀಲದಲ್ಲಿ ಹಾಕಿ ಕಟ್ಟಿದ್ದಾರೆ. ಅವ್ರು ಏನೇ ಅಂದ್ಕೊಂಡು ಕಟ್ಟಿದ್ರೆ ಅದು ನೆರವೇರುತ್ತಂತೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಅವರು ಕಟ್ಟಿರೋದಿದೆಲ್ಲ ತೆಂಗಿನಕಾಯಿ ಫುಲ್ಲು ರಾಶಿ ರಾಶಿನೇ ಇತ್ತು. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹೋಗಬೇಕು ಅಂತ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಹೋದರೆ ಚೆಂದ. ಯಾಕಂದರೆ ಫುಲ್ಲು ಬಿಸಿಲಿರುತ್ತೆ, ಕಣ್ಣು ಬಿಡೋಕ್ಕಾಗಲ್ಲ, ನೀಟಾಗಿ ನೋಡೋಕ್ಕಾಗಲ್ಲ. ನಾವಂತೂ ಹೋಗಿದ್ದಾಗ 2 ಗಂಟೆ 2:15 ಆಗಿಬಿಟ್ಟಿತ್ತು. ಫುಲ್ಲು ಬಿಸಿಲು ನೆತ್ತಿ ಮೇಲೆ ಇತ್ತು. ತಾಯಿನ ಅಷ್ಟು ನೋಡೋಕ್ಕೂ ಆಗ್ತಿರ್ಲಿಲ್ಲ, ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಆ ಬಿಸಿಲಲ್ಲಿ ಸೆಕೆ ಬೇರೆ ಇತ್ತಲ್ಲ, ಹಂಗಾಗಿ ತುಂಬ ಸುಸ್ತಾದಂಗೆ ಆಗ್ಬಿಡ್ತು. ನೀವು ಹೋಗೋದಾದರೆ ಇಲ್ಲ ಬೆಳಗ್ಗೆ ಟೈಮಿಗೆ ಹೋಗ್ಬೋದು, ಇಲ್ಲ ಸಂಜೆ ಟೈಮಲ್ಲಿ ಒಂದು 4:15 ಮೇಲ್ಪಟ್ಟು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಾಗಲಿ, ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ಬೋದು. ದೇವಸ್ಥಾನಕ್ಕೆ ಹೋದರೆ ಬಿಸಿಲಲ್ಲಿ ಆದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಫ್ಯಾಮಿಲಿ ಫ್ರೆಂಡ್ಸ್ನ ಒನ್ ಡೇ ಟ್ರಿಪ್ ಥರ ಕರ್ಕೊಂಬರೋಕ್ಕೆ ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಟೈಮ್ ಯಾವ ರೀತಿ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಿ ಒಂದು ಸಲ ಬಂದರೆ ಅದೇ ರೀತಿ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಸಿಗುತ್ತೆ, ಶಾಂತಿ ನೆಮ್ಮದಿ ಥರನೇ ಸಿಗುತ್ತೆ. ಇಲ್ಲಿ ಬಂದರೆ ಸಾಕು ಅಂಥ ವೈಬ್ ಇದೆ ಇಲ್ಲಿ. ಇನ್ನು ಈ ಗೌಡ್ಗೆರೆಯಲ್ಲಿ ಬಸಪ್ಪನ ಸನ್ನಿಧಿ ಸಪ್ರೇಟಾಗಿ ಇದೆ. ಅಲ್ಲಿಂದ ಒಂದು ನಿಮಿಷನೂ ಆಗೋದಿಲ್ಲ. ಆ ಕಾಂಪೌಂಡ್ ಒಳಗಡೆ ಸಪ್ರೇಟಾಗಿ ಮಾಡಿದ್ದಾರೆ. ಇನ್ನೇನು ಬಸಪ್ಪ ಮಹಿಮೆ ಎಲ್ಲರಿಗೂ ಗೊತ್ತಿರ್ಬೋದು. ಎಲ್ಲರೂ ತೆಂಗಿನಕಾಯಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ಅಂದ್ಕೊಂಡು ಏನಾದರೂ ಮನಸ್ಸಲ್ಲಿ ಕಟ್ಟೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ಟೋಕ್ಕೆ ಹೋಗ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೀವು ತೆಂಗಿನಕಾಯಿ ಕಟ್ಟೋದಾದರೆ ಫಸ್ಟು ಸ್ಟಾರ್ಟಿಂಗಲ್ಲೇ ಅಮ್ಮನವ್ರು ಪೂಜೆ ಮಾಡಿಕೊಡುವಾಗ ಅಲ್ಲೇ ಟಿಕೆಟ್ ಕೊಡ್ತಾರೆ. ನಾವು ಟಿಕೆಟ್ ತೊಗೊಂಡು ಪೂಜೆ ಮುಗಿಸ್ಕೊಂಡು ಮತ್ತು ತೆಂಗಿನಕಾಯಿ ಸಪ್ರೇಟು ಆ ಕಡೆಯೇ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಚಾಮುಂಡೇಶ್ವರಿ ಹತ್ರ ನಿವಾಳಿಸ್ಕೊಂಡು ಬಂದು ಕಟ್ಟಬೇಕಂತೆ. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಸೀದಾ ಡೈರೆಕ್ಟ್ ಹೋಗಿ ಹಂಗೇ ಪೂಜೆ ಮಾಡಿಸ್ಕೊಂಡು ಮತ್ತೆ ಕೆಳಗೆ ಇಳಿದಿದ್ವಿ. ಅಲ್ಲಿ ಮತ್ತೆ ಬಂದು ಕೇಳಿದ ಮೇಲೆ ಈ ಕಡೆ ತೊಗೊಂಡ್ಬಿಟ್ಟು ಮತ್ತೆ ಹೋಗಬೇಕಾಗಿತ್ತು ನೀವು ಅಂತ ಹೇಳಿದ್ರು. ಸೊ ಮತ್ತೆ ನಾವು ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಮೇಲ್ಗಡೆ ಹೋಗಿ ನಿವಾಳಿಸ್ಕೊಂಡು ಬಂದು ಇಲ್ಲಿ 7 ಸುತ್ತು ಹಾಕಿ ನಾವು ಪೂಜೆ ಮಾಡಿಬಿಟ್ಟು ಕಟ್ಟೋದ್ರಿಂದ ಅದೇನು ಅಂದ್ಕೊಂಡಿರ್ತೀವೋ ಅದಾಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಚಿನ್ನಮ್ಮನೂ ಇದ್ದಾರೆ. ಅವಳು ಕೆಳಗಡೆ ಇಳಿಸ್ಬಿಟ್ಟು ನಾವು ತೆಂಗಿನಕಾಯಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಅನ್ನದಾಸೋಹ ಭವನ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಊಟ ಕೊಡ್ತಾನೆ ಇರ್ತಾರೆ, ಅಂದರೆ 24x7 ಊಟ ಕೊಡ್ತಾ ಇರ್ತಾರಂತೆ. ನಾವು ಇಲ್ಲಿ ಊಟ ಮಾಡಿಕೊಂಡು ನನಗೆ ಸ್ವಲ್ಪ ಯಾಕೋ ಅಲ್ಲಿಂದ ಹೊರಟ ಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಬಿಸಿಲಿಗೂ ಅದಕ್ಕೂ ಯಾಕೋ ಗೊತ್ತಾಗಲಿಲ್ಲ, ಸ್ವಲ್ಪ ಹುಷಾರು ತಪ್ಪಿದೆ. ಅಲ್ಲಿಂದ ಆಯಿತು ಸರಿ ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡು ಮತ್ತಿದ್ದಣ ಅಷ್ಟೊತ್ತಿಗೆ ನಮ್ಮ ಮನೆಯವರು ಇನ್ನೊಂದು ಪ್ಲೇಸಿಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ಅಲ್ಲಿಂದ ಅಲ್ಲಿಗೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಾವು ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಈ ಪ್ಲೇಸಸ್ ಎಲ್ಲ ನಾನು ನೋಡೇ ಇರಲಿಲ್ಲ. ಇವಾಗ ಅದು ಯಾವಾಗ ಕಾಲ ಕೂಡಿ ಬರುತ್ತೋ ಆವಾಗ ನೋಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ನನಗೆ ಇವಾಗ ಕಾಲ ಕೂಡಿ ಬಂದಿತ್ತೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿತ್ತು ಪ್ಲೇಸು ನೋಡೋದಕ್ಕೇ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಪಂಚಮುಖಿ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇಲ್ಲಿವರೆಗೂ ಕಾಣಿಸ್ತಾ ಇದೆ.
ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆಯಲ್ಲಿರುವ ವಿಶ್ವವಿಖ್ಯಾತ ಪಂಚಮುಖಿ ಆಂಜನೇಯ ಸ್ವಾಮಿಯು 161 ಅಡಿ ಎತ್ತರದ ಬೃಹತ್ ಏಕಶಿಲಾ ವಿಗ್ರಹವಾಗಿದೆ. ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ಮೂರ್ತಿ ಎಂದು ಪ್ರಸಿದ್ಧವಾಗಿದೆ. ಈ ವಿಗ್ರಹದ ಎತ್ತರ ಸುಮಾರು 161 ಅಡಿ ಎತ್ತರವಾಗಿದ್ದು, ಈ ಮೂರ್ತಿಯನ್ನು ಕೆಂಪು ಕಲ್ಲು ಬಂಡೆಯಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಆಂಜನೇಯನ ಮುಖದ ಜೊತೆಗೆ ಹಯಗ್ರೀವ, ನರಸಿಂಹ, ಗರುಡ ಮತ್ತು ವರಾಹ ಮುಖಗಳು ಒಳಗೊಂಡಿರುವ ಈ ಪಂಚಮುಖಿ ರೂಪವನ್ನು ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಆವರಣ ಈ ಭವ್ಯ ಮೂರ್ತಿಯು ಶ್ರೀ ಬಸವೇಶ್ವರ ಮಠ ಆವರಣದಲ್ಲಿದ್ದು, ಸುತ್ತಲೂ ಸುಂದರವಾದ ಮತ್ತು ಪ್ರಶಾಂತವಾದ ವಾತಾವರಣವಿದೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಪ್ರಶಾಂತವಾದ ಧಾರ್ಮಿಕ ವಾತಾವರಣಕ್ಕೆ ಮತ್ತು ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರುವ ಈ ಸ್ಥಳವು ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಅತ್ಯುತ್ತಮ ಅನುಭವವನ್ನು ನೀಡುತ್ತದೆ. ದಂಪತಿಗಳ ನವಗ್ರಹ ಧಾನ್ಯ ಅರ್ಪಿಸಿ ನವಗ್ರಹಗಳ ದೋಷ ಪರಿಹಾರಕ್ಕೂ ಮಾಡ್ಕೊಳ್ಳಿ. ನಮಸ್ಕಾರ ಮಾಡ್ಕೊಳ್ಳಿಪ್ಪ. ಸಕುಟುಂಬನ ಆರೋಗ್ಯ ಭಾಗ್ಯ ಪ್ರಾಪ್ತಿ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಕೈಯಿಂದ ನೀವು ಆಗ್ತು ಅಂದರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಅಂದರೆ ಯಾವುದೇ ದೋಷಗಳು ಕಾರ್ಯಗಳು ಪರಿಹಾರ ಇರುತ್ತೆ. ಎಷ್ಟು? 100 ರೂಪಾಯಿ. ನಿಮ್ಮ ಹೆಸರು? ಲಕ್ಷ್ಮೀ ರಂಗನಾಥ ಮೇಷರಾಶಿ 7.7 ಮತ್ತು ಸುಮಲತಾ ಕುಂಭರಾಶಿ 7.7 ಮತ್ತು ಸರಿ, ಅದಕ್ಕೇನು ಇರಲ್ಲ, ದೇವರದು ಮತ್ತೆ ಅಷ್ಟೇನಾ. ಸಕುಟುಂಬನ ಆರೋಗ್ಯ ಭಾಗ್ಯ ಪ್ರಾಪ್ತಿ ಸಿದ್ಧಿ ಪ್ರಾಪ್ತಿರಸ್ತು. ಆರೋಗ್ಯ ಭಾಗ್ಯ ಅಷ್ಟೇ ಸುಖಲಕ್ಷ್ಮಿ ವ್ಯವಹಾರ ಸಿದ್ಧಿ ಪ್ರಾಪ್ತಿರಸ್ತು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಭಗವಂತ. ಅಲ್ಲಿ ಎಲ್ಲರೂ ಸೇರಿ ತಲೆ ಮುಡಿಸಿ ಇಟ್ಕೊಂಬಂದು ಗ್ರಹಗಳಿಗೆಲ್ಲ ಹಾಕೊಂಡೋಗಿ ಅಮೌಂಟ್ ಒಳಗಡೆ ಗ್ರಹಗಳಿದೆ. 9 ದಂಪತಿ ಸಮೇತ ಗಂಡ ಹೆಂಡತಿರ ಸತ್ಯಶನೇಶ್ವರ ದೇವಸ್ಥಾನದಲ್ಲಿ ನವಗ್ರಹಗಳ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆ. ಚಿನ್ನಮ್ಮ ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಾಡಿ ಸಾಕಾಗ್ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಅನಿಸುತ್ತೆ. ಅವರು ಮಲಗೋದಕ್ಕೆ ಪರದಾಡ್ತಿದ್ರು. ಊಟನೂ ಸರಿಯಾಗಿ ಆಗಿರಲಿಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ನಾವು 8:45 ಅಲ್ಲಿಂದ ಹೊರಟ್ಬಿಟ್ಟು ಬರ್ತಾಯಿದ್ದೀವಿ ಬೆಂಗಳೂರಿಗೆ. ಏನು ಟ್ರಾಫಿಕ್ ಇರಲಿಲ್ಲ. ಇನ್ನು ನಿಯರ್ ಬೆಂಗಳೂರು ನೆಲಮಂಗಲ ಹತ್ರ ಸ್ವಲ್ಪ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಯಾವುದೇ ಇಲ್ಲ, ಆರಾಮಾಗಿ ಹೋಗಿ ನಿಮ್ಮದೇ ಪೂಜೆ ಮಾಡಿಕೊಂಡು ಬಂದ್ವಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇನ್ನು 1 ಡೇ ಟ್ರಿಪ್ ಅಂತೂ ಸಖತ್ತಾಗಿತ್ತು, ಮಜಾ ಮಾಡಿದ್ವಿ ನಾವಂತೂ.
ನಾವು ಮನೆಗೆ ಬರೋ ಹೊತ್ತಿಗೆ 10:30 ಆಗಿತ್ತು ಫ್ರೆಂಡ್ಸ್. ನೆಲಮಂಗಲ ಹತ್ರ ಫುಲ್ಲು ಟ್ರಾಫಿಕ್ ಇತ್ತು. ಟ್ರಾಫಿಕ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಿನ್ನಮ್ಮ ಮಲ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವಿಲ್ಲಿ ಕೇಕು ತೊಗೊಂಡು ಮನೆಗೆ ಬರೋ ಹೊತ್ತಿಗೆ 10:30 ಆಗೋಯಿತು. ಬಂದ ತಕ್ಷಣವೇ ಅವರಿಗೆ ಸ್ವಲ್ಪ ರೈಸ್ ಮಾಡಿಬಿಟ್ಟು, ಸಾಂಬಾರು ಇತ್ತು ಅಂತ ಹೇಳ್ಬಿಟ್ಟು ರೈಸ್ ಮಾಡಿ ಊಟ ಮಾಡಿಸಿ ಕೂರಿಸಿದ್ದೀನಿ ಚಿನ್ನಮ್ಮನಿಗೆ. ನಾವಿಲ್ಲಿ ಕೇಕ್ನ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಚಿನ್ನಮ್ಮನಿಗೆ ಫುಲ್ಲು ಕಣ್ಣು ಊದ್ಕೊಂಡ್ಬಿಟ್ಟಿದೆ ನಿದ್ದೆಗೋಸ್ಕರ. ಇಲ್ಲಿ ಕೇಕ್ ನೋಡಿದ ತಕ್ಷಣ ಅವರು ಮಲ್ಕೊಂಡಿರ ಕೇಕ್ ತಿನ್ನಬೇಕು ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಕೇಕ್ ಕಟ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಆಲೇ 11 ಗಂಟೆ ಆಗೋಯಿತು. ಅವರು ಪಾಪ ಬೆಳಗ್ಗೆಯಿಂದ ಎಷ್ಟೊತ್ತಕ ಅಂತೇಳಿ ನಿದ್ದೆ ಕೆಟ್ಕೊಂಡಿರ್ತಾರೆ ಹೇಳಿ ಅಲ್ವಾ. ಹಾಗಾಗಿ ಬೇಗ 11 ಗಂಟೆ ಆಗಿತ್ತು ನಾವು ಕೇಕ್ ಕಟ್ ಮಾಡುವಾಗ. ಬೇಗ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇನ್ನು ನಮಗೆ ಊಟ ಅಂತ ಹೇಳಿದ್ರೆ ಊಟ ಮನೆಗೇನು ಮಾಡಲಿಲ್ಲ. ನಾವು ಈಚೆಯಿಂದನೇ ಪಾರ್ಸಲ್ ತೊಗೊಂಬಂದ್ಬಿಟ್ರು ನಮ್ಮ ಮನೆಯವರು. ಹಾಗಾಗಿ ಚಿನ್ನಮ್ಮನಿಗೆ ಈಚೆದು ಯಾವುದು ಇನ್ನೂ ತಿನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಅವ್ರಿಗೆ ಬಂದು ಬಿಸಿದು ರೈಸ್ ಮಾಡಿಬಿಟ್ಟು ಊಟ ಮಾಡಿಸ್ಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಕೇಕು ತಿನ್ನಿಸಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ನಮ್ಮನೆಯವ್ರದ್ದು ಬರ್ತ್ಡೇ, ಒನ್ ಡೇ ಟ್ರಿಪ್ಪು, ಸೆಲೆಬ್ರೇಷನ್ನು ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.